ಹುಡುಗರು ನೇಮಿಸಿದ್ರಂತ ಸರ್. ತಮ್ಮ ಎದ್ದಾಳ್ರಪ್ಪ. ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು. ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲಿ ಐತಿ ಅಂತ ಕೇಳಿದ್ರು ಅವರು. ಕೆಂಪು ಸಮುದ್ರ ಏನೈತಂದಾಗ ಒಂದು 4 ಹುಡುಗ ತಲೆ ತಿರ್ಕೊಂತಿದ್ವು. ಒಬ್ಬ ಹುಡುಗ ಸರ್ ನಾನ್ ತೋರಿಸ್ತೀನ್ರಿ ಅಂದ. ಎಲ್ಲಿ? ಇಲ್ಲೇ ತೋರಿಸ್ತೇನ್ರಿ. ಎಲ್ಲಿ? ಸಾಲಾಗ. ಸರಿ. ಗುರವೇ ನಮಃ. ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿ ಆಲಮೇಲ ಭಕ್ತರ ಭಕ್ತಿಯ ಮುಕುಟಕ್ಕಾಗಿ ಧರೆಗವತರಿಸಿ ಪಥ ಪರಮ ಪಾವನ ಮಾಡಿದೆ. ಆಲಮೇಲ ಭಕ್ತರ ಆದಿದೇವನಾಗಿ ವಿಶ್ವೇಶ್ವರ ಲೋಕೇಶ್ವರ ಜಟ ಮುಕುಟಧಾರಿ ಗಂಗಾಧರ ಬೇಡಿದವರಿಗೆ ನೀಡಿದೆ ಸಕಲ ಸಂಪದವ. ಪರಮ ಪಾವನವಾಯಿತು ಆಲಮೇಲ ಕ್ಷೇತ್ರ ಕೈಲಾಸ ಮಾಡಿದ. ಓಂ ವಿಶ್ವೇಶ್ವರ ಶರಣು 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 ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ ವಿಶ್ವೇಶ್ವರ. ಶರಣು ಶರಣಾರ್ಥಿ ವಿಶ್ವೇಶ್ವರ. ಶರಣು ಶರಣಾರ್ಥಿ ಆಲ್ಮೇಲದ ವಿಶ್ವೇಶ್ವರ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜ ಸದಾನಂದಂ ವಂದೇ ಪಂಚಾಕ್ಷರ. ಪುಟ್ಟರಾಜ ಗುರುವರ ಪುಟ್ಟರಾಜ ರಾಜ ಪುಟ್ಟರಾಜ ಪುಟ್ಟರಾಜ ಗುರುವರ ಪುಟ್ಟರಾಜ ಗುರುವರ. ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪರಿಭಕ್ತಯೇ ಜಗದಪ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಶಿವ ಸಾಂಬಗೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಶಿವನೇ ಬಸವ ಬಸವ ಶಿವನು. ಶಿವನೇ ಬಸವ ಬಸವ ಶಿವನು. ಶಿವನೇ ಗುರು ಗುರುವೇ ಶಿವನು. ಶಿವನೇ ಗುರುವೋ ಗುರುವೇ ಶಿವನು. ಜಯ ಜಯ ಗುರುವೇ ವಿಶ್ವೇಶ್ವರಾಯ. ಜಯ ಜಯ ಗುರುವೇ ವಿಶ್ವೇಶ್ವರಾಯ. ಜಯ ಹರ ಪ್ರಭುವೇ ವಿಶ್ವೇಶ್ವರಾಯ. ಜಯ ಹರ ಪ್ರಭುವೇ ವಿಶ್ವೇಶ್ವರಾಯ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ. ಆ ತೃಣವ ಆ ಕೆಂಡ ನುಂಗುವಂತೆ ಗುರುಚರಣದ ಮೇಲೆ ಈತನುವೆಂಬ ತೃಣವ ತಂದಿರಿಸಿದೊಡೆ. ಸರ್ವಾಂಗವೆಲ್ಲ ಲಿಂಗಮಯ ಕಾಣ. ರಾಮನಾಥ ರಾಮನಾಥ. ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೋಲರಿಯದ ನಗೆಮುಗದ ಸುಂದರ ಪುಲ್ಲಲೋಚನ ಸಾಂಬ ಸದಾಶಿವ ಗೌರಿ ಶಂಕರ ಗಿರಿಜಾ ರಮಣ ಲೋಕೇಶ್ವರ.
ಬೂದಿ ಬಡುಕನಾಗಿ, ಸ್ಮಶಾನವಾಸಿಯಾಗಿ, ಭೂರುದ್ರನಾಗಿ, ಅತಿಥಿಯಾಗಿ, ಗುರುವರೇಣ್ಯನಾಗಿ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಿದ, ಕಾಮಿಸಿದವರ ಕಾಮಧೇನುವಾಗಿ, ಕಲ್ಪಿಸಿದವರಿಗೆ ಕಲ್ಪವೃಕ್ಷವಾಗಿ, ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ, ವಿಶ್ವದ ತುಂಬೆಲ್ಲ ಈಶ್ವರನಿಗೆ ಪ್ರಜ್ವಲಗೊಳಿಸಿರುವಂಥ ಲೋಕದ ತಂದೆಯಾಗಿ, ಆಲಮೇಲ ಮಹಾನಗರವನ್ನೇ ಪರಮ ಕೈಲಾಸವನ್ನಾಗಿ ಮಾಡಿ ಪರಿಗಣಿಸಿದ ಭೂ ಕೈಲಾಸದ ಒಡೆಯ, ಆಲಮೇಲ ಮಹಾನಗರದ ಆರಾಧ್ಯ ದೇವರಾಗಿರುವಂಥ ಲೋಕೇಶ್ವರನಾದ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ, ವಿಮಲ ವೀರ ಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹಾನ್ ಮಾನವತವಾದಿ ವಿಶ್ವಜ್ಯೋತಿ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವ ತಂದೆಯನ್ನ, ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ, ಎನ್ನ ಆರಾಧ್ಯ ಗುರು ಸಾರ್ವಭೌಮರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತದ ಜಗದ್ಗುರುಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರು ಸಾರ್ವಭೌಮರ ಪರಮ ಪವಿತ್ರವಾಗಿರುವಂತಹ ಕರ್ತೃಗದ್ದುಗಿಗೆ ಅನಂತ ಕೋಟಿ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ, ಹಿಂದೂ ಮುಸ್ಲಿಂ ಭಾವಿಕತೆಯ ಮಹಾಸಂತ, ಕನ್ನಡ ತತ್ವ ಪದಗಳ ಹರಿಕಾರ, ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡಿರುವಂಥ ಮಹಾಮಹಿಮಾ ಪುರುಷನಾದ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳ ದೀಶನ ಭಾಷೆ ಒಂದೇ ಎನ್ನುವಂಥ ತತ್ವವನ್ನು, ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಹಿಮನಾದ ಲೋಕನಾಯಕ, ಕಥಾನಾಯಕ, ಚರಿತ್ರ ನಾಯಕರಾದ ಸಂತ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಕನ್ನಡ ನಾಡಿನ ಪುಣ್ಯಭೂಮಿ, ತೊಗರಿಯ ಕಣಜ, ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು, ಗಂಡು ಮೆಟ್ಟಿದ ನಾಡು, ಅನೇಕ ಜನ ಶರಣರನ್ನ, ಸಂತರನ್ನ, ಮಹಾತ್ಮರನ್ನ, ಪವಾಡ ಪುರುಷರನ್ನ, ಲೀಲಾ ಯೋಗಿಗಳನ್ನ, ಅವಧೂತರನ್ನ, ಅದ್ವೈತ ಶಿಖಾಮಣಿಗಳನ್ನ, ಸಿದ್ಧ ಸಾಧುಗಳನ್ನ, ಸೂಫಿ ಸಂತರನ್ನ ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕದ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ ಜಿಲ್ಲೆಗೆ ಕೋಟೆ ಬಾಗಿಲಂತೆ ಕಂಗೊಳಿಸಿ ವಾಣಿಜ್ಯ ನಗರಿಯಾಗಿ, ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಪುಣ್ಯ ನಗರವಾಗಿ, ದಾನ ಧರ್ಮ ಪರೋಪಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಭಕ್ತಿವಂತರ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ, ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು, ಗಾನ ಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವೈಗಳು ಚಿಣಮಗಿರಿಯವರಲ್ಲಿ, ನಾಡಿನ ಖ್ಯಾತ ತಬಲ ವಾದಕರು, ತಬಲ ಚತುರ, ತಬಲ ಮಾಂತ್ರಿಕ, ರಂಗಭೂಮಿಯ ಕಲಾವಿದ, ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಶ್ರೀ ಪ್ರಕಾಶ್ ಕುಲಕರ್ಣಿ ಶರಣರಲ್ಲಿ, ಬಸವಣ್ಣನವರೇ ತಿಂಗಳುಗಳ ಕಾಲ ಪ್ರತಿ ವರ್ಷವೂ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನ ದರ್ಶನದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಶಿಸಿ ಹೋಗುವಂಥ ನಮ್ಮ ಧರ್ಮಕ್ಕೆ ಪುನಃ ನೀರೆರೆದು ಶಶಿಯಾಗಿರುವಂಥ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಲು ಪ್ರಯತ್ನಿಸುವಂಥ ಸಮಾಜದ ಚಿಂತಕರು, ವಿಶ್ವಜ್ಯೋತಿಯಾಗಿರುವಂಥ ವಿಶ್ವೇಶ್ವರನ ಸೇವೆಗಾಗಿಯೇ ನಮ್ಮ ಜನ್ಮ ಪಾವನ ಎನ್ನುವಂತೆ ದೇವಸ್ಥಾನದ ಸೇವೆಯನ್ನು ಮಾಡತಕ್ಕಂಥ ಟ್ರಸ್ಟ್ ಸಮಿತಿಯ ಕಮಿಟಿಯ ಸರ್ವ ಶರಣ ಪುಣ್ಯಾತ್ಮರನ್ನ, ಭಕ್ತಿವಂತರಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವ ಧರ್ಮದ ನನ್ನ ತಾಯಿಯ ಒಳಗವೇ ಆಧ್ಯಾತ್ಮ ಜೀವಿಗಳು, ಸತ್ಯ ಶರಣರ ಸ್ವರೂಪಿಗಳಾಗಿರುವಂಥ ಅನ್ನದಾತರು ಆಗಿರುವಂತಹ ಸರ್ವ ಧರ್ಮದ ಸರ್ವ ಶರಣರೇ, ಮುದ್ದು ಮಕ್ಕಳೇ, ಬಹಳಷ್ಟು ಸುಂದರವಾಗಿ ಧ್ವನಿವರ್ಧಕ ಸೇವೆಯನ್ನು ನೀಡುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ, ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನ ಅಡುಗೆ ಮಾಡುವಂಥ ಪುಣ್ಯಾತ್ಮರಿಗೂ, ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಪೂಜ್ಯ ಗುಡಿಮಠ ಗುರುಗಳಿಗೂ, ನೀವೆಲ್ಲರೂ ಆ ಭಗವಂತನ ಸ್ವರೂಪರಿಂದ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ವಿಶ್ವೇಶ್ವರನ
ಆ ದಿವ್ಯ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಂಗವಾಗಿ ಸಾಗಿ ಬಂದಿರಬಹುದಾಗಿರುವಂಥ ಶಿಶುನಾಳ ಶರೀಫ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಶರೀಫರಾಗಲಿ, ಅನೇಕ ಶರಣ ಸಂತ ಮಹಾತ್ಮರಾಗಲಿ, ಯೋಗಿಗಳಾಗಲಿ, ತಪಸ್ವಿಗಳಾಗಲಿ ಈ ಜಗತ್ತಿನೊಳಗ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ. ಅವರು ಬಂದ ಹಾದಿ ಹಂಗಿತ್ತು. ಶರೀಫನ ಬದುಕೇ ಬಲು ಒಂದು ಸೂಜಿಗವಾದದ್ದು. ಶರೀಫ ತಾಯಿಯ ಪುಣ್ಯ ಗರ್ಭದಲ್ಲಿ ಇರುವಾಗಲೇ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಂತ ಶರೀಫ ಲೋಕದೊಳಗೆ ಗುರುವಿನ ಸೇವಾ ಮಾಡಿದ್ರೆ ಏನಾಗ್ತದೆ ಅನ್ನೋದು ಜಗತ್ತಿಗೆ ಸಂದೇಶವನ್ನು ಸಾರಿದ ಗುರು ಸಾರ್ವಭೌಮರ ಸೇವೆ ಮಾಡಿದ ಶರೀಫ ಕರ್ನಾಟಕ ಇತಿಹಾಸದ ಮೊಟ್ಟ ಮೊದಲು ಶ್ರೇಷ್ಠ ವಚನಕಾರರಾಗಿರುವಂಥ ಜೇಡರ ದಾಶಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೋರಿಸ್ಯಾರ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ, ಧಗಧಗನೆ ಹತ್ತಿ ಉರಿಯುವಂಥ ಹೊಲಿಯೊಳಗ ಅಗ್ನಿಯಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನ ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಬೂದಿಯಾಗ್ತದ, ತನ್ನನ್ನ ತಾನು ಸುಡುವಂತದ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ. ಅದು ಹೆಂಗ ನುಂಗುತ್ತದ? ನುಂಗಿದ ಮೇಲೆ ಬೂದಿ ಆಗ್ತದ, ಆ ಬೂದಿ ಆಧಾರ ಆಗ್ತದ, ಆ ಆಧಾರ ಹಚ್ಚಿಕೊಂಡವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ, ಅದು ವಿಶ್ವೇಶ್ವರನ ಆಧಾರವಾಗ್ತದ. ಒಂದು ಹುಲ್ಲು ಕಡ್ಡಿ ಬೆಂಕಿ ಸಂಘ ಮಾಡಿದ್ರ ವಿಶ್ವೇಶ್ವರನ ಆಧಾರ ಜಗತ್ತಿನ ಜನಕ ಬಂಗಾರವಾಗ್ತದ, ಹುಲ್ಲು ಕಡ್ಡಿ ಆಧಾರವಾಗ್ತದಲ್ಲ, ಅಗ್ನಿ ಅದನ್ನ ತನ್ನಲ್ಲಿ ತನ್ನ ಕೆಂಡ ನುಂಗುವಂತೆ ಇರುವ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿರುವಂತೆ ಈ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದ್ರ ಈ ತನು ಈ ಮನ ಸಾರ್ಥಕವಾಗಬೇಕಾದ್ರ ಮುಂದುವರೆದು ಹೇಳ್ತಾರವರು, ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ. ಗುರುವಿನ ಪಾದ ಪದ್ಮಗಳಲ್ಲಿ ಎಂಥ ಗುರು? ಯೋಗ್ಯ ಗುರುವಾಗಿರಬೇಕು, ಅಯೋಗ್ಯ ಗುರು ಅಲ್ಲ, ಶ್ರೇಷ್ಠ ಗುರುವಾಗಿರಬೇಕು. ಗುರುಗಳಲ್ಲಿ 3 ಪ್ರಕಾರ ಬರ್ತಾರ ಗುರುಗಳು: ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಮೋಕ್ಷ ಗುರುಗಳು. ಶಾಲೆಯೊಳಗ ಪಾಠವನ್ನು ಕಲಿಸುವಂತ ಗುರುಗಳನ್ನು ಸಹಿತ ಯೋಗ್ಯರಾಗಿರಬೇಕು. ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿರಬೇಕು. ಸಂಸ್ಕಾರವಂತರಾಗಿರುವಂಥ ತಂದೆ ತಾಯಿಗಳು ಮನೆಯೊಳಗಿರಬೇಕು. ಅಂದಾಗ ಮಾತ್ರ ಆ ಒಬ್ಬ ಮಗುವಿನ ಭವಿಷ್ಯ ಕಟ್ಟಲು ಸಾಧ್ಯ, ಈ ಸಮಾಜದೊಳಗೆ ಸಮಾಜ ಕಟ್ಟಲು ಸಾಧ್ಯ. ತಂದೆ ತಾಯಿಗೂ ಸಂಸ್ಕಾರ ಇಲ್ಲ, ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕನೂ ಸರಿ ಇಲ್ಲ ಅಂದ್ರೆ ಮಾಡೋದೇನದ? ಚಟರಹಿತನಾದ ಶಿಕ್ಷಕರು ಇರಬೇಕಂತ ಶಾಲೆಯೊಳಗ ಯೋಗ್ಯ ಗುರುಗಳು ಬೇಕಲ್ಲ. ಈ ಶಿಕ್ಷಕರ ಮೇಲೆ ಅಧಿಕಾರಿಗಳಿರ್ತಾರಲ್ಲ, ಅವ್ರಿಗೆ ಏನಂತಾರ? ಬಿಒ ಅಲ್ರಿ. ಬಿಒ ಬಂದ್ರಂತ ಒಂದು ಸಾರಿ ಬಿಒ ಬಂದು ಕೇಳಿದ್ರಂತ ಎಲ್ಲ ಹುಡುಗರಿಗೆ, ಮಾಸ್ತರ್ ಏನೇನು ಕಲಿಸನಂತ ಬರ್ತಾರೋಡು. ಹುಡುಗರು ನೇಮಿಸಿದ್ರಂತ, ಸರ್ ತಮ್ಮ ಎದ್ದಾಳ್ರಪ್ಪ. ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು, ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲೇ ಐತಿ ಅಂತ ಕೇಳಿದ್ರ ಅವರು. ಕೆಂಪು ಸಮುದ್ರ ಎಲ್ಲಿ ತಂದಾಗ ಒಂದು 4 ಹುಡುಗ ತಲೆ ತಿರ್ಕೊಂತಿದ್ದು. ಒಬ್ಬ ಹುಡುಗ, ಸರ್ ನಾನ್ ತೋರಿಸ್ತೀನ್ರಿ ಅಂದ. ಎಲ್ಲಿ? ಇಲ್ಲೇ ತೋರಿಸ್ತೀನ್ರಿ. ಎಲ್ಲಿ? ಶಾಲೆಗ. ಸರಿ. ಆ ಬೋರ್ಡ್ ಇರ್ತಲ್ಲ, ಆ ಬೋರ್ಡ್ ತೆಗದ ಹಿಂದೆ ಕಿಟಕಿ ಇತ್ತು. ಕಿಟಕಿಯಾಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ, ಉಗುಳು ಇಷ್ಟೆಲ್ಲ ಕುಂತಿತ್ತದ. ಶಾಲೆ ಶಿಕ್ಷಕ ಹುಡುಗ ತಿಂದೇನು ಉಗುಳಿದ್ನಲ್ಲ, ತಂದು ಕೊಡವನ ಅದ ಹುಡುಗ, ಅವನ ತಂದು ಕೊಟ್ಟ, ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ. ಸರ್ ಇಲ್ಲೈತ್ ನೋಡ್ರಿ ಕೆಂಪು ಸಮುದ್ರ ಅಂದಂತ. ಕಾರಣ ಏನು? ಚಟರಹಿತನಾದ ಶಿಕ್ಷಕರಿರ್ಬೇಕು. ಮೊನ್ನೆ ನೋಡಿರ್ಬೇಕು ನೀವು, ಮಸ್ಕಿ ತಾಲೂಕಿನಾಗ ಒಂದು ಹಳ್ಳ್ಯಾಗ HM ಅಂದ್ರೆ ಹೆಡ್ ಮಾಸ್ಟರ್ ಕುಡಿದು ಸಾಲಿ ಮಕ್ಕಂದ. ಸಣ್ಣ ನೋಡ್ರಿ, ನಿಮ್ಮ ಮಾಸ್ತರ್ ಎಲ್ಲದನಂತ ಕೇಳಿದ್ರೆ ನಾ ಮಾಸ್ತರ್ ಕುಡಿದು ಮಕ್ಕಂದ ಅಂತ ಹೇಳ್ತಾರೆ. ಅಂದ್ರೆ ಗುರುವಿಗೆ ಸ್ಥಾನ ಸಿಗೋದು ಹೆಂಗ? ಈ ಸಮಾಜದಾಗ ಸ್ಥಾನ ಸಿಗೋದು ಹೆಂಗ?
ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿ ಇತ್ತಂದ್ರೆ ಮಕ್ಕಳಿಗೆ ಭಯ ಇರ್ತದ, ವಿದ್ಯಾವಂತರಾಗ್ತಾರ. ಇದು ಲೌಕಿಕ ಗುರು. ಹುಟ್ಟಿ ಬಂದಿರುವಂಥ ಈ ಮಾನವ ಜನ್ಮಕ್ಕೆ ದೀಕ್ಷೆಯನ್ನು ಕೊಟ್ಟು ಮಾಂಸ ಪಿಂಡವನ್ನ ದೂರ ಮಾಡಿ ಮಂತ್ರಪಿಂಡವನ್ನಾಗಿ ಮಾಡುವ ಎರಡನೇ ಗುರು ದೀಕ್ಷೆ ಗುರು. ದೀಕ್ಷಾ ಗುರು ಎರಡನೇ ಗುರು. ಇನ್ನು ಮೂರನೇ ಗುರು ಯಾರು ಅಂತ ಕೇಳಿದ್ರೆ ಮೋಕ್ಷ ಗುರು. ಈ ದೇಹಕ್ಕ, ಈ ಮಾನವ ಜನ್ಮಕ್ಕ ಮೋಕ್ಷವನ್ನು ಕೊಟ್ಟು ಮತ್ತೆಂದು ಹುಟ್ಟಿ ಬರದಂತೆ ಮೋಕ್ಷವನ್ನು ಕೊಡುವಂತನೇ ಮೂರನೇ ಗುರು, ಮೋಕ್ಷ ಗುರು. ಹಂಗ ಇಲ್ಲಿ ಶರಣರು ಹೇಳ್ತಾರ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತಾರ. ರಾಮನಾಥ. ದೇಹವೆಲ್ಲ ಲಿಂಗಮಯವಾಗ್ತದೆ, ಲಿಂಗಮಯವಾಗಬೇಕು ಶರೀರ. ಶರೀರ ಲಿಂಗಮಯವಾದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ತು ಬರ್ತದ, ಇದಕ್ಕೊಂದು ಗೌರವ ಸಿಗುತ್ತದೆ. ಹೆಂಗ ಬಂದೀವಿ ಹಂಗ ಹೋದ್ರೆ ಬೆಲೆ ಇಲ್ಲ ಈ ಲೋಕದಾಗ. ಹೆಂಗ ಮಾಡಿದ್ರೆ ಇವರೆಲ್ಲ ಬದುಕು. ಅರಳ ಗುಂಡಿಗೆಯ ಜ್ಯೋತಿ ಮಹಾಮಹಿಮ ಕಲಬುರಗಿಯ ಶರಣ ಬಸವೇಶ್ವರ ಅನವರತವಾಗಿ ಗುರುವಿನ ಸೇವೆ ನಿರಂತರವಾಗಿ ಮಾಡಿದ, ಗುರುವನ್ನ ಮೀರಿಸಿದ ಶರಣಪ್ಪ ಇವತ್ತು ಎಲ್ಲಾದ್ರೂ ಕಷ್ಟದೊಳಗಿದ್ದಾಗ ಅಪ್ಪ ಅಂದ್ರೆ ಸಾಕು, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಷ್ಟವನ್ನು ಪರಿಹಾರ ಮಾಡ್ತಾನ, ಅಪ್ಪ ಅನಿಸಿಕೊಂಡ. ಗುರು ಆಗ್ಬೇಕಾದಷ್ಟು ಸುಲಭದ ಮಾತಲ್ಲ. ಅಂತ ಯೋಗ್ಯ ಗುರುಗಳು ಬೇಕಲ್ಲ ಈ ಸಮಾಜಕ್ಕ. ಯೋಗ್ಯ ಗುರು ಬೇಕಲ್ಲ. ಸುಮ್ಮನೆ ಮೈತುಂಬ ಕಾವಿ ತೊಟ್ಟುಕೊಂಡು ಪೇಟ ಸುತ್ತಿದ ಮಾತ್ರಕ್ಕೆ ಯೋಗ್ಯ ಗುರು ಆಗೋಂಗಿಲ್ಲ. ಗುಣಗಳು ಚಲೋ ಇರಬೇಕು ಗುರುವಿನವು. ಗುರು ಬಡವನಾಗಿರ್ಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು, ಅಂದ್ರೆ ಆ ಮಟ್ಟಕ್ಕೊಂದು ಕಿಮ್ಮತ್ತ. ಗುರು ಆದವನು ಬಿದ್ದವ್ರನ್ನ ಎತ್ತಿತನ ಮಟ್ಟದಾಗ ಕರ್ಕೋಬೇಕು. ಬಂದವರಿಗೆ ಬರ್ರಿ ಕೂಡ್ರಿ, ಇದು ನಿಮ್ಮ ಮಠ, ನೀವ ಇದಕ್ಕೆ ಒಡೆಯರ್ ಅನ್ನಬೇಕು, ಇದು ನನ್ನ ಮಠನ ಅಧಿಕಾರಿ ಅನ್ನತಕ್ಕಂಥ ಅಹಂಭಾವ ಬಂತಂದ್ರ ಅವ ಗುರು ಆಗಲು ಯೋಗ್ಯನಲ್ಲ. ಗುರು ಆಗಲು ಯೋಗ್ಯನಲ್ಲ. ಲೋಕದೊಳಗ ಎಂತೆಂಥವ್ರು ಇರ್ತಾರ. ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕಾದ್ರೆ ಇಲ್ಲಿ ಜನ್ಮದಾತರಾಗಿರುವಂತ ಹಜರತ್ ಇಮಾಮ್ ಸಾಹೇಬ ಗುಡಿಗೇರಿಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಸಂಗಮೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದ ಇಮಾಮ್ ಸಾಹೇಬ ಗುಡಿಗೇರಿಯ ಮಠದಳು ಆನಂದ ಭರಿತನಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರನ್ನ ನೋಡಿ ಆನಂದ ಪರವಶನಾದ. ಜನ್ಮ ಕೊಟ್ಟಿರುವಂತ ತಾಯಿ ಸಂಸ್ಕಾರವಂತಳಾಗಿದ್ಲು. ನಿನ್ನೆ ಎಲ್ಲ ಕೇಳಿದ್ರಿ. ಶರೀಫನನ್ನ ಆನಂದ ಪರವಶವಾಗಿ ಎದೆಯ ಹಾಲನ್ನು ಕುಡಿಸುತ್ತ ಸಂಸ್ಕಾರವನ್ನು ಕೊಡಿಸುತ್ತ ಬೆಳೆಸಾಕತ್ತಾಳ. ಮನೆಯೊಳಗ ತಾಯಿ ತಂದೆ ಹೆಂಗಿರ್ತಾರ ಹಂಗ ಮಕ್ಕಳು ಬೆಳಿತಾವ. ಈಗಿರತಕ್ಕಂಥ ಸಂದರ್ಭದೊಳಗೆ ಶರೀಫ ಆನಂದವಾಗಿ ಬೆಳೆಯುತ್ತ 5 ರಿಂದ 6 ವರ್ಷಕ್ಕೆ ಬಂದ. ತುಂಬಿದ ಕೆನ್ನೆಗಳು, ನೀಳವಾದ ನಾಸಿಕ, ಕಪ್ಪಾದ ಕೇಶರಾಶಿ, ಕೆಂದುಟಿಯ ಚೆಲುವ, ಬೊಗಸೆ ಗಣ್ಣುಗಳು, ಅಡಾಲವಾಗಿರುವಂಥ ಕಿವಿ. ಏನು ಅವನ ತೇಜಸ್ಸು, ವಿಚಿತ್ರವಾದ ತೇಜಸ್ಸು, ಶರೀಫನ ತೇಜಸ್ಸು ಆಗಿತ್ತು. ಎಲ್ಲರೂ ನೋಡಿದ್ರೆ ಆನಂದವಾಗಿ ಮುದ್ದಾಡಬೇಕೆನ್ನುವ ಮಾತುಗಳ ಸಹಿತ ಹಂಗಿದ್ದುವು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತೆ ಆ ಶರೀಫನ ಮಾತು ಬಲು ಚಂದ, ಮಾತುಗಳು ಹಂಗಿದ್ದುವು. ಶರೀಫ ಹಂಗ ತಾಯಿ ಮುಂದ ಬೆಳೆದು 5 ವರ್ಷಕ್ಕೆ ಬಂದ. ತಾಯಿ ದಿನನಿತ್ಯನ ಮಗನಿಗೆ ಹೇಳ್ತಾಳೆ, ಕಂದ, ಲೋಕದೊಳಗ 10 ಜನ 10 ಮಾತಾಡಿದರೂ ಸಹ ನೀನು ಮುತ್ತಾಗಬೇಕು ನನ್ನ ಕಂದ, ಮುತ್ತಾಗಬೇಕು. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು. ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿ ನೀನಾಗು. ಓ ಕಂದಯ್ಯ ಜ್ಯೋತಿ ನೀನಾಗಿ ಬೆಳಗಯ್ಯ. ಲಾಲಿಯೇ ಕೇಳು ಪಡಸಾಲಿಯೊಳಗೆ ಆಡು. ಶರೀಫಾನಿ ಕೇಳು ಪಡಸಾಲಿ ಒಳಗೆ ಆಡು. ಬಾಳಿನಾಗ ಸದಾ ಚಂದ್ರಮನಿ ನಾಗು. ಲಾಲಿಯೇ
ಪಡಸಾಲಿ ಒಳಗೆ ಆಡು. ಹಡೆದವರ ಒಡಲಿಗೆ ಅಮೃತವೇಯಾಗು. ಹಡೆದವರ ಒಡಲಿಗೆ ನೀ ಅಮೃತವೇಯಾಗು. ಪಡೆದವರ ಬಾಳಿಗೆ ಆಗಸವೇಯಾಗು. ಪಡೆದವರ ಬಾಳಿಗೆ ಆಗಸವೇಯಾಗು. ಒಡಬುಟ್ಟಿದವರಿಗೆ ಕಲ್ಪವೃಕ್ಷವಾಗು. ಒಡಬುಟ್ಟಿದವರಿಗೆ ಕಲ್ಪವೃಕ್ಷವಾಗು. ಒಡನಾಡಿಗರಿಗೆ ಪ್ರೀತಿಯನ್ನು ತೋರು ಕಂದ. ಓ ಶರೀಫ ಕಂದ, ಮುದ್ದು ಕಂದ, ಕಂದ, ಮುದ್ದು ಕಂದ, ಮುದ್ದು ಕಂದ. ಶರೀಫ ಆನಂದವಾಗಿ ತಾಯಿಯ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಬೆಳೆದ ಶರೀಫ. ಕೋಡ್ ತಂಗಿ ಶರೀಫ ಬೆಳೆದ. ಬೆಳೆಯುತ್ತಾ ಇರುವಂತ ಸಂದರ್ಭದೊಳಗ ಬಲು ಚೂಟಿಯಾಗಿದ್ದ ಶರೀಫ ಪಾರಿವಾಳನ ಹಾರಿಸುವುದು, ಗಾಳಿಪಟವನ್ನು ಆಡುವುದು, ಕೋಲಿಗೊಂಡ ಆಡುವುದು, ಚಿಣಿಪಣಿ ಆಟ ಆಡುವುದು, ಬಟ್ಟೆಗಳನ್ನು ಗಂಟು ಮಡಿ ಲಗೋರಿಯನ್ನು ಆಡುವುದು, ಹುಡುಗರ ಆಟಗಳು ಪ್ರಾರಂಭವಾತವ. ಬಾಲಸ್ತಾವತ್ ಕ್ರೀಡಾಸಕ್ತ ಅಂತಾರೆ ಶಂಕರಾಚಾರ್ಯರು. ಬಾಲ್ಯದಲ್ಲಿ ಮಕ್ಕಳು ಆಡಿದರೆ ಬಹಳ ಚಂದ. ಮಕ್ಕಳು ಆಡಬೇಕು. ಮಕ್ಕಳು ಮಣ್ಣಾಗ ಆಡಿದ್ರೆ ಬಹಳ ಚಲೋ. ಈಗನೇನಿಲ್ಲ, ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರ ನಮ್ಮ ಅವನವ್ರು. ಏನಯ್ಯಪ್ಪ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ. ಆಡಕ್ಕನ ಕೋಚಿಂಗ್ ಕ್ಲಾಸ್. ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೇಳ್ತದ, ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟದ ಸ್ಪರ್ಧೆ ಇಟ್ಟಾರ, ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ. ಆವಾಗ ತಾಯಿ ಅಂತಾಳೆ, ಮೆಲ್ಲಗೆ ಓಡಪ್ಪ ಅಂದ್ಲ. ಮೆಲ್ಲಗೆ ಓಡ್ಬೇಕಂತ. ಮೆಲ್ಲಗೆ ಓಡ್ರೆ ಮುಡ್ತಾರ ಗುರಿ ಅವ. ಇನ್ನು ಫೋನ್ ಮಾಡಿ ಕೇಳ್ತಾರ, ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ? ಪುಸ್ತಕ ನೋಡಿ ಸ್ವಿಮ್ಮಿಂಗ್ ಪೂಲ್ ಈಜಾಡದ ಕಲಿಯುವಂಥ ಕಾಲ ಬಂದೈತಿ ಈಗ. ಮಕ್ಕಳಿಗಷ್ಟು ಸೂಕ್ಷ್ಮಿ. ಮಕ್ಕಳು ಮಣ್ಣೊಳಗೆ ಆಡಬೇಕು, ಮಣ್ಣೊಳಗೆ ಬಿಡಬೇಕು. ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು. ಬಾರೋ ಬಾರೋ ಮಳೆರಾಯ ನಮ್ಮ ತೋಟಕ್ಕೆ ನೀರ್ಲಂತ ಹಾಡ್ತಿದ್ರು. ಹಿಂದಕ್ಕೆ ಮಳಿ ಆ ಪರಮಾತ್ಮ ಏನದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನ ಬೇಗ ಕೇಳ್ತಾನ. ಅದಕ್ಕೆ ಮಕ್ಕಳೇ ದೇವರು. ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡ್ಬೇಕಾದ್ರೆ ಮಕ್ಕಳಿಗೆ ಕೇಳ್ತೀರಿ, ಯಪ್ಪ ಗಾಡಿ ತಗೋಬೇಕಂತ ಮಾಡೀನಿ, ಯಾವ ಬಣ್ಣ ತಗೋಲಿ ಕೇಳ್ತಿರಲ್ಲ ಸಹಜವಾಗಿ. ಯಾರೇ ಮಗು ಇರಲಿ, ಯಾಕಂದ್ರೆ ಮಕ್ಕಳಂದ್ರೆ ದೇವರು. ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನು ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸಿಬಿಡ್ತಿದ್ದ. ಮಳಿ ಬರ್ತಿತ್ತು. ಕನ್ನಡ ಸಾರಿಗೆ ಹೇಳ್ತಿದ್ರು ಅವಾಗೆಲ್ಲ ಬಾರೋ ಬಾರೋ ಮಳೆಯರು. ಈಗ ಹಂಗಲ್ಲ. ರೇನ್ ರೇನ್ ಗೋ ಅವೇ ಅಂತ. ಮಳಿ ಹೊರಗಡೆ ಆ ಕಡೆ ಹೋಗ, ಮತ್ತೆ ಯಾಕೆ ಬರ್ತೈತಿ ಮಳಿ? ಬರಗಾಲ ಅದಕ್ಕೆ ಜಾಸ್ತಿ ಆಕೈತೈತಿ. ನಾವು ಕಲಸೋದು ಅಂತದೈತಿ ನೋಡು. ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೇವ ಮಕ್ಕಳು. ಅಮೃತಂ ಬಾಲ ಭಾಷಿತಂ ಆದೊಡೆ ಚಿಕ್ಕನ್ಯನೊಳ ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದಡೆ ಕೊಂದಂ. ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದ್ರು ನಮ್ಮ ಗವಾಯಿಗಳು. ಆಚಾರಕ್ಕೆ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಸಿ ಹಾರೈಸಬೇಕು ನಮ್ಮ ತಾಯಿಯ ಬಳಗ. ಹರಸಿ ಹಾರೈಸಬೇಕು. ದ್ವೈತ ಪರಂಪರೆ, ಅದ್ವೈತ ಪರಂಪರೆ, ವಿಶಿಷ್ಟ ಅದ್ವೈತ ಪರಂಪರೆ, ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ, ಈ 4 ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು. ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತರಿಸಿ ಬರ್ತಾರ ಲೋಕದೊಳಗ. ಮಹಾತ್ಮರು ಹೆಂಗ ಹುಟ್ಟುವಾಗಲೇ ಮಹಾತ್ಮರಾಗಿರ್ತಾರೆ, ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ. ಹಂಗ ಅನವರ್ತ ಗುರುವಿನ ಸೇವೆಯನ್ನ ಮಾಡಿದಾರಲ್ಲ, ಆ ಪುಣ್ಯ ಮಗನಿಗೆ ತಟ್ಟಬೇಕು. ಬೆಳೆದು ಹುಡುಗ ಎಲ್ಲರೊಡನೆ ಆಡಲಾರಂಭಿಸ್ತದ.
ಆಡುವ ಮಾತು ಮುತ್ತಾಗಿದ್ದು. ಎಲ್ಲರೂ ನೋಡಬೇಕು ಶರೀಫನ ಯಾವಾಗ ಎತ್ಕೊಂತೀವಿ, ಯಾವಾಗ ಕೆನ್ನೆಗೆ ಮುತ್ತು ಕೊಡ್ತೀವಿ ಅನ್ನುವಂಥ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ. ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ, ಅಷ್ಟೇ ಚೂಟಿಯಾಗಿದ್ದ ಶರೀಫ. ಆಟ ಆಡುತ್ತಿರುವಾಗ ಶರೀಫನ ಬಾಲ್ಯದ ಗೆಳೆಯರು ನಿಂಗಪ್ಪ, ಬಸಪ್ಪ, ಬಸನಗೌಡ, ಯಕ್ಕೂ ಸಾಬ್, ಗೋವಿಂದಪ್ಪ, ಸಿದ್ದಪ್ಪನ ತಕ್ಕಂತ ಒಂದು 8 ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಫ ಶಿವಯೋಗಿ. ಬಾಲ್ಯದ ಗೆಳೆಯರೊಡನೆ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರದಂಟು ಮಾಡಿದ್ರು. ಕರದಂಟು ತಾಯಿ ಕರದಂಟು ಮಾಡಿದ್ಲು. ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ. ಹಿಂಗೆ ತಿನ್ಕೊಂತ ಬಂದ. ಎಲ್ಲ ಹುಡುಗರು ನನಗೆ ಕೊಡು ಅಂತ ಹುಡುಗರೆಲ್ಲ ಕೇಳಿದ್ವಿ. ಇಲ್ಲ ಕೊಡದ ಇಟ್ಟಿತ್ತು ಕರದಂಟು, ಸ್ವಲ್ಪ ಇತ್ತು, ನಾನಾ ತಿಂದಿ ನೋಡಂತ ಅದನ್ನೆಲ್ಲ ಬಾಯಿಗೆ ಇಟ್ಕೊಂಡು ಮಂಗ್ಯನ ಬಾಯಿ ಮಾಡಿದೆ. ಹಿಂಗೆ ಇಟ್ಕೊಂತಲ್ಲ ಸ್ವಾಟ್ಯಾಗ ಮಂಗ್ಯ ಇಟ್ಕೊಂಡ. ಎಲ್ಲ ಹುಡುಗರು ನಮಗೆ ಕೊಡಬಿಟ್ಟು ನೀವು ಒಬ್ಬನ ತಿಂದಿಯಲ್ಲ, ಆಯ್ತು ನೋಡಮ್ ತಗ ಅಂತ ತಿಳ್ಕೊಂಡು ಹುಡುಗರ ಆಟ. ಆ ಸಮಯಕ್ಕೆ ಶರೀಫ್ ಅಂತಾನೆ, ಅವ ನಿಂಗ ಬಾಯಿಗೆ ಇಟ್ಕೊಂಡವನೋ, ನಿಮಗೇನೇ ಬೇಕು ಬರ್ರಿ ನಾನು ಕೊಡ್ತೀನಿ ಅಂತಾನ. ನಾನು ಕೊಡ್ತೀನಿ ಬರ್ರಿ ಅಂದಾಗ ಶರೀಫ ಏನು ಕೊಡ್ತಿದಿ, ನಿಮಗೆ ಏನೇನೇ ಬೇಕು? ನಮಗೆ ಒಬ್ಬ ಎಳ್ಳುಂಡಿ ಅಂದ, ಒಬ್ಬ ಶೇಂಗಾ ಉಂಡಿ ಅಂತಾನ, ಒಬ್ಬ ಬೇಸನ್ ಉಂಡಿ ಅಂದ. ಆಯ್ತು ಕೊಡ್ತೀನಿ ಅಂತ ತಿಳ್ಕೊಂಡು ಕೇವಲ 5-6 ವರ್ಷದ ಮಗುವಾಗಿರುವಂತ ಶರೀಫ ಕಿಶೆದೊಳಗೆ ಕೈ ಹಾಕ್ತಾನೆ. ನಿನಗೆ ಯಾವ ಉಂಡಿ ಬೇಕು? ನನ್ನ ಶೇಂಗಾ ಉಂಡಿ ತಗೋ. ನೋಡ್ರಿ ವಿಚಿತ್ರವಾದ ಲೀಲೆ. ಶೇಂಗಾ ಉಂಡಿ ಬೇಕಾ? ಯಾರು ಏನು ಕೇಳ್ತಾರ ಬೇಡಿದ್ದನ್ನು ಕೊಡುತ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದ 5-6 ವರ್ಷದ ಬಾಲಕನಾಗಿರುವಂಥ ಶರೀಫ ಶಿವಯೋಗಿ. ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯಚಕಿತರಾಗ್ತಾರ. ಚಳಕಾಪುರದೊಳಗ ಎಳ್ಳ ಅಮಾವಾಸ್ಯೆ, ಸಿದ್ಧಾರೂಢನ ಬೆನ್ನ ಹತ್ತಿದ್ದು ಎಲ್ಲ ಹುಡುಗರು. ನಮಗೆ ಎಳ್ಳು ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ವು. ಅವಾಗೆಲ್ಲ ನೆಲವು ಅಂತ ಬರ್ತಿದ್ವು ಒಕ್ಕಲಿಗರ ಮನೆಗೆ. ಈಗೂ ಕೆಲವೊಂದು ಹಳ್ಳ್ಯಾಗ ಅದಾವ ನೆಲವು ಅಂತೇಳಿ. ಆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲವು ಮ್ಯಾಲೆ ಕಟ್ಟಾಳ. ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಢನಿಗೆ ಎಳ್ಳು ಬೇಕಾಗದೆ. ಎಳ್ಳು ಬಂದ, ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ, ನಿಲುಕಲಿಲ್ಲ. 5-6 ಹುಡುಗರು ಹಿಂದ ಬಂದವ. ಒಂದು ಕಟ್ಟಿಗೆ ತಗೊಂಡು ಪಟ್ ಅಂತ ಹಿಂಗ ಹೊಡಿತನ. ಹೊಡೆದಾಗ ಅವೆಲ್ಲ ಎಳ್ಳು ಬೀಳ್ತಾವ. ಎಳ್ಳು ಬಿದ್ರ ಇಡೀ ಆ ಮನಿ ತುಂಬ ಎಳ್ಳಾಗ್ತಾವ. ಸಿದ್ಧಾರೂಢ ಇರೋದು ಸಣ್ಣ ಮಡಿಕೆ, ಸಿದ್ಧಾರೂಢ ಬಡಿಗೆ ತಂದು ಹೊಡೆದ್ರೆ ಇಡೀ ಮನೆ ತುಂಬ ಎಳ್ಳಾಗುತ್ತಾವ. ಇದನ್ನು ನೋಡಿ ಜನವೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಏನು ಲೀಲೆ ಈ ಮಹಾತ್ಮರದು, ಏನು ವಿಚಿತ್ರವಾದ ಪವಾಡ. ದೇವಮಲ್ಲಮ್ಮ ಬಂದು ನೋಡ್ತಾಳೆ, ಆಶ್ಚರ್ಯವಾಗ್ತದ. ಇರದ ಸಣ್ಣ ಮಡಿಕೆ ತುಂಬ ಇರುವಂತ ಎಳ್ಳು ಮನೆ ತುಂಬ ಆಗ್ಯವಲ್ಲ ಸಿದ್ಧ, ಏನಪ್ಪ ನಿನ್ನ ಲೀಲೆ ಅಂತಾಳ ತಾಯಿ. ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತಾವ. ಅವರ ಪ್ರಪಂಚವೇ ಬೇರೆಯಾಗಿರ್ತದ, ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ. ಹಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಅಂತ ತಿಳ್ಕೊಂಡು ಗೋಲಿಗುಂಡ ಆಡುತ್ತಾ ಚಿಣಿಪಣಿಯನ್ನ ಎಲ್ಲವನ್ನ ಆಟ ಆಡುತ್ತಾ ಎಲ್ಲರ ಮನವನ್ನ ಗೆದ್ದ ಶರೀಫ ನನ್ನ ನೋಡಾಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು 5-6 ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ. ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕು, ವಿದ್ಯಾಭ್ಯಾಸ. ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನ ಶೋಧಿಸ್ತಿದ್ರು, ಗುರುವನ್ನ ಹುಡುಕಾಡ್ತಿದ್ರು. ಯೋಗ್ಯ ಗುರು ಬೇಕಲ್ಲ, ಯೋಗ್ಯ ಗುರುಗಳನ್ನ ಯೋಗ್ಯವಾದ ಗುರುಗಳು ಬೇಕಂತ ತಿಳ್ಕೊಂಡು ಚಿಂತನವನ್ನ ಮಾಡುತ್ತಿರುವಂತ ಸಂದರ್ಭದೊಳಗ ಕಳಸದ ಗುರು ಗೋವಿಂದ ಭಟ್ರು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ. ಶಿಶುನಾಳಕ್ಕೆ ಬಂದ ಸಮಯದೊಳಗ ಮನೆಯ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡಕತ್ತಿದ್ವು. ಶರೀಫ ಬಹಳ ಚೂಟಿಯಾಗಿದ್ದ, ನೋಡಿದ್ರೆ ಮಾತಾಡಿಸ್ಬೇಕು. ಕೆಲವೊಬ್ಬರ ಮುಖಭಾವ ಹಂಗಿರ್ತದ, ಕೆಲವೊಬ್ಬರ ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು. ಅವ್ರ ಪರಿಚಯ ಇರದೇ ಇರಲಿ, ಅದು ಏನೋ ಒಂದು ಆಯಸ್ಕಾಂತನ ಒಂದು ಶಕ್ತಿ ಇರ್ತದ. ಕೆಲವೊಬ್ರು ನೋಡ್ರೆ ಮಾತಾಡಿಸ್ಬೇಕು, ಕೆಲವೊಬ್ಬರು ನೋಡ್ರೆ ಮುಖ ಮುರಿಬೇಕು, ಕೆಲವೊಂದು ಮುಖನ ಹಂಗ ಇರ್ತಾವ.
ಏನು ಬೇಡ ನಿನಗೆ, ಬಂಗಾರ ಬೇಡ, ಬೆಳ್ಳಿ ಬೇಡ, ವಜ್ರ ಬೇಡ, ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು. ನಗು ಮುಖ ಇರ್ಬೇಕಂತ. ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶೆಟ್ ಹಿಂಗ ಇರ್ತಾವ, ಏನ ಮುಖದಲ್ಲಿ ನಗು ಇರಬೇಕು. ಬಡತನ ಸಿರಿತನ ಮುಖ್ಯವಲ್ಲ, ಮುಖದಲ್ಲಿ ನಗು ಇರಬೇಕು, ಒಳ್ಳೆ ಮನಸ್ಸಿರಬೇಕು. ಭಗವಂತ ನಿನಗೆ ಒಲಿತಾನ. ಕೆಲವೊಂದಿಗೆ ಏನೇನಿಲ್ಲ, ಸುಮ್ಮನೆ ದುರಹಂಕಾರ. ಸೌಕಾರ ಇದ್ದ ಒಂದು ಊರಾಗ, ಸೌಕಾರ ಇರುವ ಕಾಲಕ್ಕೆ ಎಲ್ಲರೂ ದೊಡ್ಡ ಸೌಕಾರ ಅಂದ್ರೆ ಮಾತಾಡ್ಸಾರ ನೋಡ್ರಿ. ಮತ್ತೇನ್ರಿ ಸೌಕಾರ ಆರಾಮಿದ್ದೀರ್ಯಾ ಅಂದ್ರೆ ಇವ